ಹಾಯ್ ಗೆಳೆಯರೆ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ. ಈ ದಿನ ಜನವರಿ 16 ಮತ್ತು 18ರ GK ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ನಿಮಗೆ ಏನಾದರೂ ಬೇಕೆಂದರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ಕ್ಲಾಸ್ PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ಒಂದು ಟೆಲಿಗ್ರಾಮ್ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿರ್ತದೆ. ಬನ್ನಿ ಗೆಳೆಯರೆ, ಈ ದಿನದ ಪ್ರಶ್ನೆಗಳನ್ನು ನೋಡೋಣ. ವಿಚ್ ಕಂಟ್ರಿ ಇಸ್ ದ ಹೋಸ್ಟ್ ಆಫ್ 28th ಕಾನ್ಫರೆನ್ಸ್ ಆಫ್ ಸ್ಪೀಕರ್ಸ್ ಅಂಡ್ ಪ್ರೆಸಿಡೆಂಟ್ ಆಫೀಸರ್ ಆಫ್ ಪಾರ್ಲಿಮೆಂಟ್ ಆಫ್ ಕಾಮನ್ವೆಲ್ತ್ ಕಂಟ್ರೀಸ್? ಕಾಮನ್ವೆಲ್ತ್ ದೇಶಗಳ ಸಂಸತ್ತಿನ ಸ್ಪೀಕರ್ಗಳು ಮತ್ತು ಅಧ್ಯಕ್ಷತೆಯನ್ನು ವಹಿಸಿರುವ 28ನೇ ಸಮ್ಮೇಳನದ ಆತಿಥ್ಯ ವಹಿಸಿರುವಂತಹ ದೇಶ ಯಾವುದು ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಭಾರತ ಸರಿಯಾದಂತ ಉತ್ತರ. ಭಾರತವು 2026ರಲ್ಲಿ 28ನೇ CSPOC ಅನ್ನು ಆಯೋಜಿಸಿದೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಇದನ್ನು ಗುರ್ನಸಿಯಲ್ಲಿ ಘೋಷಿಸಿದರು. ಸಮ್ಮೇಳನವು AI, ಸಾಮಾಜಿಕ ಮಾಧ್ಯಮ ಮತ್ತು ಸಂಸತ್ತುಗಳ ಮೇಲೆ ಅವುಗಳ ಪ್ರಭಾವವನ್ನು ಚರ್ಚಿಸುವಂತದ್ದಾಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ Indigenous surgical robotic system that successfully conducted ಟೆಲಿಸರ್ಜರಿ ರೀಸೆಂಟ್ಲಿ? ಇತ್ತೀಚೆಗೆ ಯಶಸ್ವಿಯಾಗಿ ಟೆಲಿಸರ್ಜರಿ ನಡೆಸಿದ ಭಾರತದ ಸ್ಥಳೀಯ ಶಸ್ತ್ರಚಿಕಿತ್ಸಾ ರೋಬೋಟಿಕ್ ವ್ಯವಸ್ಥೆಯ ಹೆಸರೇನು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, SSI ಮಂತ್ರ ಸರಿಯಾದಂತ ಉತ್ತರ. ಭಾರತದ SSI ಮಂತ್ರ 2 ಯಶಸ್ವಿ ರೋಬೋಟಿಕ್ ಹೃದಯ ದೂರ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿತು. ಮೊದಲನೆಯದು ಕಡಿಮೆ ಸ್ತಬ್ಧತೆಯೊಂದಿಗೆ 58 ನಿಮಿಷಗಳ ಟೆಲಿರೋಬೋಟಿಕ್ ಸಹಾಯದ ಆಂತರಿಕ ಸಸ್ತನಿಯ ಅಪಧಮನಿ ಕೊಯ್ಲು. SSI ಮಂತ್ರವು ಟೆಲಿಸರ್ಜರಿಗಾಗಿ ಜಾಗತಿಕವಾಗಿ ಅನುಮೋದಿತ ರೋಬೋಟಿಕ್ ವ್ಯವಸ್ಥೆಯಾಗಿದ್ದು ಗ್ರಾಮೀಣ ಆರೋಗ್ಯ ರಕ್ಷಣೆಯ ಪ್ರವೇಶವನ್ನು ಹೆಚ್ಚಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ದ ಮಿನಿಸ್ಟರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಲಾಂಚ್ಡ್ ದ ಭಾರತ್ ಕ್ಲೀನ್ ಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಟ್ಫಾರ್ಮ್ ಅಟ್ ವಿಚ್ ಇವೆಂಟ್? ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಯಾವ ಕಾರ್ಯಕ್ರಮದಲ್ಲಿ ಭಾರತ ಕ್ಲೀನ್ ಟೆಕ್ ಉತ್ಪಾದನಾ ವೇದಿಕೆಯನ್ನು ಪ್ರಾರಂಭಿಸಿತು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಭಾರತ ಹವಾಮಾನ ವೇದಿಕೆ 2025. ನವದೆಹಲಿಯಲ್ಲಿ ನಡೆದ ಭಾರತ ಹವಾಮಾನ ವೇದಿಕೆ 2025ರಲ್ಲಿ ಕೇಂದ್ರ ಸಚಿವರು ಭಾರತ ಕ್ಲೀನ್ ಟೆಕ್ ಉತ್ಪಾದನಾ ವೇದಿಕೆಯನ್ನು ಪ್ರಾರಂಭಿಸಿದರು. ಈ ಉಪಕ್ರಮವು ಸೌರ, ಪವನ, ಹೈಡ್ರೋಜನ್ ಮತ್ತು ಬ್ಯಾಟರಿ ಸಂಗ್ರಹಣೆಯಂತ ಭಾರತದ ಕ್ಲೀನ್ ಟೆಕ್ ವಲಯಗಳನ್ನು ಬೆಂಬಲಿಸುತ್ತದೆ. ಭಾರತವು 2030ರ ವೇಳೆಗೆ 500 GW ಶುದ್ಧ ಇಂಧನದ ಗುರಿಯನ್ನು ಹೊಂದಿದೆ. ಇದರಲ್ಲಿ 200 GW ಈಗಾಗಲೇ ಸ್ಥಾಪಿಸಲ್ಪಟ್ಟಿದೆ. ನವೀಕರಿಸಬಹುದಾದ ಇಂಧನದಲ್ಲಿ ಜಾಗತಿಕವಾಗಿ ಮುಂಚೂಣಿಯಲ್ಲಿ ಇರುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಕಂಟ್ರಿ ಇಸ್ ದ ಹೋಸ್ಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಆಕ್ಷನ್ ಸಮಿಟ್ 2025? 2025ರ ಕೃತಕ ಬುದ್ಧಿಮತ್ತತೆ ಕ್ರಿಯಾ ಶೃಂಗಸಭೆಯ ಆತಿಥ್ಯ ವಹಿಸಿರುವಂತಹ ದೇಶ ಯಾವುದು? ಸರಿಯಾದಂತ ಉತ್ತರ ಆಪ್ಷನ್ ಬಿ, ಫ್ರಾನ್ಸ್ ಸರಿಯಾದಂತ ಉತ್ತರ. ಫೆಬ್ರವರಿ 10ರಿಂದ 11ರಂದು ಫ್ರಾನ್ಸ್ನಲ್ಲಿ ನಡೆಯಲಿರುವಂತಹ AI ಕ್ರಿಯಾ ಶೃಂಗಸಭೆ 2025ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇದರಲ್ಲಿ ಭಾಗವಹಿಸಲಿದ್ದಾರೆ. ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿರುವ ಪ್ಯಾರಿಸ್ನ ಗ್ರ್ಯಾಂಡ್ ಪ್ಯಾಲೇಸ್ನಲ್ಲಿ ಶೃಂಗಸಭೆ ನಡೆಯಲಿದೆ. ಪ್ರಮುಖ ವಿಷಯಗಳಲ್ಲಿ AIನ ಸಾರ್ವಜನಿಕ ಹಿತಾಸಕ್ತಿ, ಕೆಲಸದ ಭವಿಷ್ಯ, ನಾವೀನ್ಯತೆ, AIನಲ್ಲಿ ನಂಬಿಕೆ ಮತ್ತು ಜಾಗತಿಕ ಆಡಳಿತವು ಸೇರಿರುವಂತದ್ದಾಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, which initiative has been launched by the Indian High Commission to promote Hindi education in Sri Lanka? ಶ್ರೀಲಂಕಾದಲ್ಲಿ ಹಿಂದಿ ಶಿಕ್ಷಣವನ್ನು ಉತ್ತೇಜಿಸಲು ಭಾರತೀಯ ಹೈ ಕಮಿಷನ್ ಯಾವ ಉಪಕ್ರಮವನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಭಾರತ ಹಿಂದಿ ಮಹೋತ್ಸವ ಸರಿಯಾದಂತ ಉತ್ತರ. ಭಾರತೀಯ ಹೈ ಕಮಿಷನ್ ಶ್ರೀಲಂಕಾದ ಮೊದಲ ಹಿಂದಿ ಪ್ರಮಾಣ ಪತ್ರ ಕೋರ್ಸ್ ಅನ್ನು 2025ರ ವಿಶ್ವ ಹಿಂದಿ ದಿನದಂದು ಪ್ರಾರಂಭಿಸಿತು.
ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರವು ಆಯೋಜಿಸಿದ್ದ ಭಾರತ ಶ್ರೀಲಂಕಾ ಹಿಂದಿ ಸಮ್ಮೇಳನದ ಸಂದರ್ಭದಲ್ಲಿ ಇದನ್ನು ಪ್ರಾರಂಭಿಸಲಾಯಿತು. ಶ್ರೀಲಂಕಾ ಮುಕ್ತ ವಿಶ್ವವಿದ್ಯಾಲಯ ಮತ್ತು SVCC ನಡುವೆ ಸಹಯೋಗದ ಈ ಕೋರ್ಸ್ ಹಿಂದಿ ಕಲೆಯನ್ನ ಪ್ರವೇಶಿಸುವಂತೆ ಮಾಡುವುದು ಮತ್ತು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಇದು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಗವರ್ಮೆಂಟ್ ಮಿನಿಸ್ಟ್ರಿ ಫಂಡೆಡ್ ದ ಪ್ರಾಜೆಕ್ಟ್ ಟು ಡೆವಲಪ್ ದ ಸಿಲ್ವರ್ ನ್ಯಾನೋವೇಟ್ ಬೇಸ್ಡ್ ಕಂಡಕ್ಟಿವ್ ಇಂಕ್ ಟೆಕ್ನಾಲಜಿ? ಬೆಳ್ಳಿ ನ್ಯಾನೋ ವೈರಲ್ ಆಧಾರಿತ ವಾಹಕಶಾಹಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಯೋಜನೆಗೆ ಯಾವ ಸರ್ಕಾರಿ ಸಚಿವಾಲಯ ಹಣಕಾಸು ನೆರವನ್ನು ನೀಡಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸರಿಯಾದಂತ ಉತ್ತರ. ಬೆಳ್ಳಿ ನ್ಯಾನೋ ವೈರ್ ಆಧಾರಿತ ವಾಹಕಶಾಹಿ ತಂತ್ರಜ್ಞಾನವನ್ನು 2 ಸ್ಮಾರ್ಟ್ ಆಪ್ಗಳಿಗೆ ವರ್ಗಾಯಿಸಲಾಯಿತು. ಕೆಮ್ಯಾಟಿಕೋ ಟೆಕ್ನಾಲಜೀಸ್ ಮತ್ತು ವಸಂತ ಬಾಲ ಕ್ರಿಯಾತ್ಮಕ ವಸ್ತುಗಳು. ಮೈಟ್ನಿಂದ ನಿಧಿಯೊಂದಿಗೆ ಅಭಿವೃದ್ಧಿಪಡಿಸಲಾದ ತಂತ್ರಜ್ಞಾನವು ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡುವ ಮತ್ತು ಸುಧಾರಿತ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಬೇಡಿಕೆಯನ್ನು ಪೂರೈಸುವ ಗುರಿಯನ್ನು ಇದು ಹೊಂದಿದೆ. ಶಾಯಿಯನ್ನ ವಿವಿಧ ಅನ್ವಯಿಕೆಗಳಲ್ಲಿ ಬಳಸಲಾಗುತ್ತದೆ ಮತ್ತು ಜಾಗತಿಕ ಮಾರುಕಟ್ಟೆಯು 2032ರ ವೇಳೆಗೆ $16.87 ಬಿಲಿಯನ್ ಮೀರುವ ನಿರೀಕ್ಷೆ ಇದೆ. ಅದರಲ್ಲಿ ಭಾರತವು ಪ್ರಸ್ತುತವಾಗಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ, ಕಲಂಕರಿ ಪೇಂಟಿಂಗ್ ಈಸ್ ಮೇನ್ಲಿ ಪ್ರಾಕ್ಟಿಸಿಟೆಡ್ ಇನ್ ವಿಚ್ ಸ್ಟೇಟ್? ಕಲಂಕರಿ ಚಿತ್ರಕಲೆಯನ್ನ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಅಭ್ಯಾಸ ಮಾಡಲಾಗುತ್ತದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಆಂಧ್ರ ಪ್ರದೇಶ ಸರಿಯಾದಂತ ಉತ್ತರ. ನಿಮ್ಮ ಲಕುಂಠ ಕುಶಲಕರ್ಮಿಗಳ ಕಲಂಕರಿ ವರ್ಣಚಿತ್ರಗಳನ್ನು ಹೊಂದಿರುವ ಬಿದಿರಿನ ನೇಯ್ಗೆ ಪೆಟ್ಟಿಗೆಯನ್ನು ರಾಷ್ಟ್ರಪತಿ ಭವನದಲ್ಲಿ ಪ್ರದರ್ಶಿಸಲಾಗುತ್ತದೆ. ಕಲಂಕರಿ ಆಂಧ್ರ ಪ್ರದೇಶದ ಸಾಂಪ್ರದಾಯಿಕ ಕೈಯಿಂದ ಚಿತ್ರಿಸಿದ ಅಥವಾ ಬ್ಲ್ಯಾಕ್ ಮುದ್ರಿತ ಜವಳಿ ಕಲೆಯಾಗಿದೆ. ಈ ಕಲಾ ಪ್ರಕಾರವು 16ರಿಂದ 17ನೇ ಶತಮಾನದಲ್ಲಿ ತಿಲಾಂಗ್ ಪ್ರದೇಶದಲ್ಲಿ ಕುತುಬ್ ಶಾಹಿ ರಾಜವಂಶದ ಅವಧಿಯಲ್ಲಿ ಇದು ಹುಟ್ಟಿಕೊಂಡಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಪ್ರಪೋಸ್ಡ್ ನ್ಯೂ ನೇಮ್ ದ ಗಲ್ಫ್ ಆಫ್ ಮೆಕ್ಸಿಕೋ ಬೈ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್? ಮೆಕ್ಸಿಕೋ ಕೊಲ್ಲಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪಿಸಿದ ಹೊಸ ಹೆಸರೇನು? ಇದಕ್ಕೆ ಸರಿಯಾದಂತ ಉತ್ತರ ಅಮೆರಿಕ ಕೊಲ್ಲಿ ಸರಿಯಾದ ಉತ್ತರ. ಡೊನಾಲ್ಡ್ ಟ್ರಂಪ್ ಮೆಕ್ಸಿಕೋ ಕೊಲ್ಲಿಯನ್ನ ಅಮೆರಿಕ ಕೊಲ್ಲಿ ಎಂದು ಮರುನಾಮಕರಣ ಮಾಡಲು ಸೂಚಿಸಿದರು. ಇದು ಅದರ ಐತಿಹಾಸಿಕ ಮಹತ್ವದ ಬಗ್ಗೆ ಚರ್ಚೆಗಳನ್ನು ಹುಟ್ಟುಹಾಕಿತು. ವಿಶ್ವದ ಅತಿ ದೊಡ್ಡ ಕೊಲ್ಲಿಯಾದಂಥ ಮೆಕ್ಸಿಕೋ ಕೊಲ್ಲಿ ಅಟ್ಲಾಂಟಿಕ್ ಸಾಗರ ಮತ್ತು ಕೆರಿಬಿಯನ್ ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಮತ್ತು ಇದನ್ನ ಅಮೆರಿಕದ ಮೆಡಿಟೇರಿಯನ್ ಎಂದು ಕರೆಯಲಾಗ್ತದೆ. ಇದು ಸರಾಸರಿ 1615 ಮೀಟರ್ ಆಳವನ್ನು ಹೊಂದಿದ್ದು ತೀವ್ರ ಹವಾಮಾನದೊಂದಿಗೆ ಉಷ್ಣವಲಯದಿಂದ ಉಷ್ಣವಲಯದ ಹವಾಮಾನವನ್ನು ಉಪೋಷ್ಣವಲಯದ ಹವಾಮಾನವನ್ನು ಹೊಂದಿದೆ ಮತ್ತು ಗಮನಾರ್ಹವಾದಂತಹ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪಗಳನ್ನು ಇದು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ದ ಬೋಡಾ ತೋಹರ್ ಫೆಸ್ಟಿವಲ್ ಈಸ್ ಸೆಲೆಬ್ರೇಟೆಡ್ ಬೈ ವಿಚ್ ಟ್ರೈಬ್ ಇನ್ ಹಿಮಾಚಲ್ ಪ್ರದೇಶ್? ಹಿಮಾಚಲ ಪ್ರದೇಶದಲ್ಲಿ ಬೋಡಾ ತ್ಯೋಹಾರ್ ಹಬ್ಬವನ್ನು ಯಾವ ಬುಡಕಟ್ಟು ಜನರು ಆಚರಿಸುತ್ತಾರೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಹಟ್ಟಿ ಬುಡಕಟ್ಟು. ಹಿಮಾಚಲ ಪ್ರದೇಶದ ಹಟ್ಟಿ ಬುಡಕಟ್ಟು ಜನಾಂಗದವರು ಅತಿ ದೊಡ್ಡ ಆಚರಣೆಯಾದ ಬೋಡಾ ತೋಹರ್ ಹಬ್ಬವನ್ನ ಇತ್ತೀಚೆಗೆ ಉತ್ಸಾಹದಿಂದ ಪ್ರಾರಂಭಿಸಿದರು. ಹಟ್ಟಿಗಳು ಹಾಟ್ಗಳಲ್ಲಿ ಮನೆಯಲ್ಲಿ ಬೆಳೆದಂತ ಬೇಳೆಗಳು, ತರಕಾರಿಗಳು, ಮಾಂಸ ಮತ್ತು ಉಣ್ಣೆಯನ್ನು ಮಾರಾಟ ಮಾಡುವ ಮತ್ತು ಸಮಾರಂಭಗಳಿಗೆ ಬಿಳಿ ಶಿರಸ್ತ್ರಾಣವನ್ನ ಧರಿಸುವ ನಿಕಟ ಸಮುದಾಯವಾಗಿದೆ. ಹಟ್ಟಿ ತಾಯ್ನಾಡು ಹಿಮಾಚಲ ಮತ್ತು ಉತ್ತರಾಖಂಡ ಗಡಿಯಲ್ಲಿ ಗಿರಿ ಮತ್ತು ಟ್ರಾನ್ಸ್ ನದಿಗಳ ಬಳಿ ಇವೆ. ಟ್ರಾನ್ಸ್ ಗಿರಿ ಹಿಮಾಚಲ ಮತ್ತು ಉತ್ತರಾಖಂಡದ ಜೌನ್ಸರ್ ಭವನ್ನಲ್ಲಿ 2 ಪ್ರಮುಖ ಕುಲಗಳಾಗಿರುವಂತವು. ಹೌದು. ಇನ್ನು ಮುಂದಿನ ಪ್ರಶ್ನೆ, ನೆಡುಂತೀವ್ ದ್ವೀಪವು ಯಾವ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ನೆಡುಂತೀವ್ ದ್ವೀಪವು ಯಾವ ದೇಶದಲ್ಲಿದೆ? ನೆಡುಂತೀವ್ island that was recently seen in news is located in which country? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಶ್ರೀಲಂಕಾ ಸರಿಯಾದಂತ ಉತ್ತರ. ಇಂಡೋನೇಷ್ಯಾ ಶ್ರೀಲಂಕಾ ನೌಕಾಪಡೆಯು ನೆಡುಂತೀವ್ ದ್ವೀಪದ ಬಳಿ 17 ಭಾರತೀಯ ಮೀನುಗಾರರನ್ನು ಬಂಧಿಸಿತು. ನೆಡುಂತೀವ್ ಅಥವಾ
ಡೆಲ್ಟ್ ದ್ವೀಪವು ಪಾಕ್ ಜಲಸಂಧಿಯಲ್ಲಿರುವಂತಹ ಅತಿ ದೊಡ್ಡ ದ್ವೀಪವಾಗಿದ್ದು 50 ಚದುರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ. ಈ ದ್ವೀಪವು ಸಮತಟ್ಟಾಗಿದ್ದು ಯಾವುದೇ ಹೊಳೆಗಳಿಲ್ಲದೆ 4800 ಜನಸಂಖ್ಯೆಯನ್ನು ಹೊಂದಿರುವ ಡಚ್ ಹವಳದ ಕೋಟೆಯನ್ನ ಇದು ಹೊಂದಿರುವಂತದ್ದು. ಇನ್ನ ಮುಂದಿನ ಪ್ರಶ್ನೆ, ಜೋರಾನ್ ಮಿಲಾನೋವಿಕ್ ಹ್ಯಾಸ್ ಬೀನ್ ಎಲೆಕ್ಟೆಡ್ ಆಸ್ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ ಇನ್ ಜನವರಿ 2025? ಜನವರಿ 2025ರಲ್ಲಿ ಜೋರಾನ್ ಮಿಲ್ನೋವಿಕ್ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಕ್ರೊಯೇಷಿಯಾ ಸರಿಯಾದಂತಹ ಉತ್ತರ. ಮೊದಲ ಸುತ್ತಿನಲ್ಲಿ 49.1% ಗೆದ್ದ ನಂತರ ಎರಡನೇ ಸುತ್ತಿನಲ್ಲಿ 74% ಮತಗಳನ್ನು ಗಳಿಸುವ ಮೂಲಕ ಜೋರಾನ್ ಮಿಲ್ನೋವಿಕ್ ಕ್ರೊಯೇಷಿಯಾದ ಅಧ್ಯಕ್ಷರಾಗಿ ಮರು ಆಯ್ಕೆಯಾದರು. ಚುನಾವಣೆ ಡಿಸೆಂಬರ್ 29, 2024ರಂದು ನಡೆಯಿತು. ಇದು ಎರಡನೇ ಸುತ್ತು ಜನವರಿ 12, 2025ರಂದು ನಡೆಯಿತು. ಆಡಳಿತಾರೂಢ ಕ್ರೊಯೇಷಿಯಾದ ಡೆಮಾಕ್ರೆಟಿಕ್ ಯೂನಿಯನ್ ಗ್ರಾಕ್ಸ್ ಪ್ರಿಮೋರ್ಕ 19.2% ಮತಗಳನ್ನು ಪಡೆದರು. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿಯಿಂದ ಬೆಂಬಲಿತವಾದಂತಹ ಮಿಲ್ನೋವಿಕ್ EU ಮತ್ತು ನ್ಯಾಟೋಗಳನ್ನ ಟೀಕಿಸುತ್ತಾರೆ. ಆದರೆ ಪಾಶ್ಚಿಮಾತ್ಯ ಮಿಲಿಟರಿ ಸಹಾಯವನ್ನು ಪ್ರಶ್ನಿಸುವಾಗ ಉಕ್ರೇನ್ ಮೇಲೆ ರಷ್ಯಾದ ಆಕ್ರಮಣವನ್ನ ಇವರು ಖಂಡಿಸುತ್ತಾರೆ. ಇನ್ನ ಮುಂದಿನ ಪ್ರಶ್ನೆ, ವಿಚ್ ಸಿಟಿ ಈಸ್ ದ ಹೋಸ್ಟ್ ಆಫ್ ಖೋಖೋ ವರ್ಲ್ಡ್ ಕಪ್ 2025? 2025ರ ಖೋಖೋ ವಿಶ್ವಕಪ್ನ ಆತಿಥ್ಯ ವಹಿಸಿರುವ ನಗರ ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನವದೆಹಲಿ ಸರಿಯಾದ ಉತ್ತರ. ಮೊದಲ ಖೋಖೋ ವಿಶ್ವಕಪ್ ಜನವರಿ 13, 2025ರಂದು ನವದೆಹಲಿಯಲ್ಲಿ ಪ್ರಾರಂಭವಾಯಿತು. ಇದನ್ನ ಸುಧಾಂಶು ಮಿತ್ತಲ್ ಉದ್ಘಾಟಿಸಿದರು. ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿರುವ ಈ ಕಾರ್ಯಕ್ರಮವು ಜನವರಿ 13ರಿಂದ 19ರವರೆಗೆ ನಡೆಯಲಿದೆ. 2025ರಲ್ಲಿ ನಡೀತಾ ಇರುವುದು. ಇದರಲ್ಲಿ 20 ದೇಶಗಳ ಪುರುಷ ತಂಡಗಳು ಮತ್ತು 19 ದೇಶಗಳ ಮಹಿಳಾ ತಂಡಗಳು ಭಾಗವಹಿಸುತ್ತವೆ. ಪ್ರತಿ ತಂಡವು 12 ಆಟಗಾರರನ್ನು ಹೊಂದಿದ್ದು 9 ಜನರು ಮೈದಾನದಲ್ಲಿ ಇರ್ತಾರೆ. ಭಾರತದ ಪುರುಷರ ತಂಡವನ್ನ ಪ್ರತೀಕ್ ವೈಕಲ್ ಮತ್ತು ಮಹಿಳಾ ತಂಡವನ್ನ ಪ್ರಿಯಾಂಕಾ ಇಂಗಲ್ ಮುನ್ನಡೆಸುತ್ತಾರೆ. ಇನ್ನ ಮುಂದಿನ ಪ್ರಶ್ನೆ, ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಛತ್ತೀಸ್ಗಢ ಸರಿಯಾದಂತ ಉತ್ತರ. ಛತ್ತೀಸ್ಗಢದ ಬಿಜಾಪುರದಲ್ಲಿ ಭದ್ರತಾ ಪಡೆಗಳೊಂದಿನ ಎನ್ಕೌಂಟರ್ನಲ್ಲಿ 2 ಮಹಿಳೆಯರು ಸೇರಿದಂತೆ 5 ಮಾವೋವಾದಿಗಳು ಸಾವನ್ನಪ್ಪಿದ್ದಾರೆ. 1981ರಲ್ಲಿ ಸ್ಥಾಪನೆಯಾದಂತಹ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನವು ಬಿಜಾಪುರ ಜಿಲ್ಲೆಯಲ್ಲಿದೆ ಮತ್ತು 1983ರಲ್ಲಿ ಹುಲಿ ಮೀಸಲು ಪ್ರದೇಶವಾಗಿರುವಂತದ್ದು. ಈ ಉದ್ಯಾನವನಕ್ಕೆ ಇಂದ್ರಾವತಿ ನದಿಯ ಹೆಸರನ್ನು ಇಡಲಾಗಿದೆ. ಇದು ಮಹಾರಾಷ್ಟ್ರದೊಂದಿಗೆ ಉತ್ತರದ ಗಡಿಯನ್ನು ರೂಪಿಸುವಂತದ್ದಾಗಿರುತ್ತದೆ. ಇನ್ನ ಮುಂದಿನ ಪ್ರಶ್ನೆ, ನೆಪ್ಚೂನ್ ಮಿಸೈಲ್ ಇಸ್ ಡೆವಲಪ್ಡ್ ಬೈ ವಿಚ್ ಕಂಟ್ರಿ? ನೆಪ್ಚೂನ್ ಕ್ಷಿಪಣಿಯನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಉಕ್ರೇನ್ ಸರಿಯಾದಂತ ಉತ್ತರ. ಉಕ್ರೇನಿನ ಭದ್ರತಾ ಸೇವೆ ಮತ್ತು ನೌಕಾಪಡೆಯು ರಷ್ಯಾದ ರೋಸ್ಟೋವ್ ಪ್ರದೇಶದ ಮತ್ತು ಮದ್ದುಗುಂಡು ದ್ವೀಪವನ್ನ ಹೊಡೆದುರುಳಿಸಲು ನೆಪ್ಚೂನ್ ಕ್ಷಿಪಣಿಯನ್ನ ಬಳಸಿತು. ಉಕ್ರೇನಿನ ನಿರ್ಮಿತ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾದಂತಹ R-360 ನೆಪ್ಚೂನ್ ಅನ್ನ ರಷ್ಯಾದ KH-35 ಕ್ಷಿಪಣಿಯಿಂದ ಅಳವಡಿಸಲಾಗಿದೆ. ಇದು 870 kg ತೂಗುತ್ತದೆ, 5.05 ಮೀಟರ್ ಉದ್ದವಿದ್ದು 400 ಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು 900 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಇದು ಚಲಿಸುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ವಿಚ್ ಕಂಟ್ರಿ ಲಾಂಚ್ಡ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಂಪ್ರೆಸ್ಡ್ ಏರ್ ಎನರ್ಜಿ ಸ್ಟೋರೇಜ್ ಟೆಕ್ನಾಲಜಿ? ವಿಶ್ವದ ಅತಿ ದೊಡ್ಡ ಸಂಕುಚಿತ ವಾಯು ಶಕ್ತಿ ಸಂಗ್ರಹ ತಂತ್ರಜ್ಞಾನವನ್ನ ಯಾವ ದೇಶ ಪ್ರಾರಂಭಿಸಿತು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಚೀನಾ ಸರಿಯಾದಂತ ಉತ್ತರ. ಹುಬೈ ಪ್ರಾಂತ್ಯದ ಯಾಂಗ್ಚೆಂಗ್ನಲ್ಲಿ ಚೀನಾ ವಿಶ್ವದ ಅತಿ ದೊಡ್ಡ ಸಂಕುಚಿತ ವಾಯು ಶಕ್ತಿ ಸಂಗ್ರಹ ಯೋಜನೆಯಾದ ನೆಂಚು 1 ಅನ್ನ ಪ್ರಾರಂಭಿಸಿತು. ಈ ಸೌಲಭ್ಯವು ಚೀನಾದ ಇಂಧನ ಸಂಗ್ರಹಣಾ ತಂತ್ರಜ್ಞಾನಗಳಲ್ಲಿ ಒಂದು ಪ್ರಮುಖ ಪ್ರಗತಿಯಾಗಿದೆ. CAES ಭೂಗತ ಸ್ಥಳಗಳಲ್ಲಿ ಸಂಕುಚಿತ ಗಾಳಿಯಾಗಿ ಶಕ್ತಿಯನ್ನ ಸಂಗ್ರಹಿಸುವ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತದೆ. ಗರಿಷ್ಠ ಬೇಡಿಕೆಯ ಸಮಯದಲ್ಲಿ ಅದನ್ನು ಬಿಡುಗಡೆ ಮಾಡುತ್ತದೆ. ಇನ್ನ ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಕುಡಂಕುಳಂ ಪರಮಾಣು ವಿದ್ಯುತ್ ಸ್ಥಾವರವು ಯಾವ ರಾಜ್ಯದಲ್ಲಿದೆ?
ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಿಚ್ ವಾಸ್ ಇನ್ ಯೂಸ್ ಇನ್ ಲೊಕೇಶನ್ ಇಸ್ ವಿಚ್ ಸ್ಟೇಟ್? ಸರಿಯಾದಂತ ಉತ್ತರ ಆಪ್ಷನ್ ಎ ತಮಿಳುನಾಡು ಸರಿಯಾದಂತ ಉತ್ತರ. ರಷ್ಯಾದ ಪರಮಾಣು ಸಂಸ್ಥೆ ಕುಡಂಕುಳಂ ಪರಮಾಣು ವಿದ್ಯುತ್ ಸ್ಥಾವರದ 6ನೇ ಘಟಕಕ್ಕಾಗಿ 320 ಟನ್ ರಿಯಾಕ್ಟರ್ ಹಡಗನ್ನ ಭಾರತಕ್ಕೆ ಕಳುಹಿಸಿತು. ತಮಿಳುನಾಡಿನಲ್ಲಿರುವಂತಹ ಕುಡಂಕುಳಂ ಅದು ರಿಯಾಕ್ಟರ್ಗಳು ಮತ್ತು 6000 ಮೆಗಾವ್ಯಾಟ್ ಸಾಮರ್ಥ್ಯವನ್ನ ಹೊಂದಿರುವ ಭಾರತದ ಅತಿ ದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರವಾಗಿದೆ. ರಿಯಾಕ್ಟರ್ ಹಡಗನ್ನ ರೋಸಾಟಮ್ ಮತ್ತು ಅಟಾಮ್ಯಾಸ್ ತಯಾರಿಸಿದ್ದು ನೋವೊರೊಸಿಸ್ಕ್ನಿಂದ ಸಮುದ್ರದ ಮೂಲಕ 6000 ಮೈಲುಗಳನ್ನು ಪ್ರಯಾಣಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ದ ಫಸ್ಟ್ ಇಂಟರ್ನ್ಯಾಷನಲ್ ಓವರ್ಸೀಸ್ ಉತ್ತರಾಖಂಡಿ ಕಾನ್ಫರೆನ್ಸ್ ವಾಸ್ ಆರ್ಗನೈಸ್ಡ್ ಇನ್ ವಿಚ್ ಸಿಟಿ? ಮೊದಲ ಅಂತಾರಾಷ್ಟ್ರೀಯ ಸಾಗರೋತ್ತರ ಉತ್ತರಾಖಂಡಿ ಸಮ್ಮೇಳನವನ್ನ ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಡೆಹ್ರಾಡೂನ್ ಸರಿಯಾದಂತಹ ಉತ್ತರ. ಜಾಗತಿಕ ವಲಸಿಗರೊಂದಿಗೆ ಸಂಪರ್ಕ ಸಾಧಿಸಲು ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಡೆಹ್ರಾಡೂನ್ನಲ್ಲಿ ಅಂತಾರಾಷ್ಟ್ರೀಯ ಸಾಗರೋತ್ತರ ಉತ್ತರಾಖಂಡಿ ಸಮ್ಮೇಳನವನ್ನು ಉದ್ಘಾಟಿಸಿದರು. ನೀತಿ ಸುಧಾರಣೆಗಳು ಮತ್ತು ಉತ್ತಮ ಮೂಲಸೌಕರ್ಯಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ರಾಜ್ಯವು ಪ್ರವಾಸೋದ್ಯಮ, ಕೃಷಿ, ವಿದ್ಯುತ್, ಯೋಗಕ್ಷೇಮ ಮತ್ತು ಉತ್ಪಾದನೆಯಲ್ಲಿ ಹೂಡಿಕೆಯನ್ನು ಬಯಸುತ್ತದೆ. ವಲಸಿಗರಿಗೆ ಸಹಾಯ ಮಾಡಲು ವಲಸೆ ಕೋಶ ಮತ್ತು ಸಾಹಸೋದ್ಯಮ ನಿಧಿಯನ್ನು ರಚಿಸಲಾಯಿತು ಮತ್ತು ವಲಸೆ ಸವಾಲುಗಳನ್ನು ಎದುರಿಸಲು ಮತ್ತು ಪರಂಪರೆಯನ್ನು ಸಂರಕ್ಷಿಸಲು ಸಹಾಯ ಮಾಡಲು ಸಿಎಂ ಧಾಮಿ ಅವರನ್ನು ಹಳ್ಳಿಗಳು ಅಥವಾ ಮಕ್ಕಳನ್ನ ದತ್ತು ತೆಗೆದುಕೊಳ್ಳುವಂತೆ ಪ್ರೋತ್ಸಾಹಿಸಲಾಯಿತು. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಲಾಂಚ್ಡ್ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಮಿಷನ್ ರೀಸೆಂಟ್ಲಿ? ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಮಿಷನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ ಸರಿಯಾದಂತಹ ಉತ್ತರ. ರಾಷ್ಟ್ರೀಯ ಯುವ ದಿನದಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಭೋಪಾಲ್ನಲ್ಲಿ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಮಿಷನ್ ಅನ್ನು ಪ್ರಾರಂಭಿಸಿದರು. ಈ ದಿನ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನ ಗೌರವಿಸುತ್ತದೆ. ಇದು ಶೌರ್ಯ ಸ್ಮಾರಕದಲ್ಲಿ ವಿಶ್ವದ ಅತಿ ದೊಡ್ಡ 3D ರಂಗೋಲಿಯ ಉದ್ಘಾಟನೆಯೊಂದಿಗೆ ಗುರುತಿಸಲಾಗಿದೆ. ಈ ಮಿಷನ್ ಪ್ರಧಾನಿ ಮೋದಿ ಅವರ ಗಯಾನ ತತ್ವವನ್ನು ಬೆಂಬಲಿಸುತ್ತದೆ. ಇದು ಮೀಸಲಾದ ಪೋರ್ಟಲ್ ಮತ್ತು ಥೀಮ್ ಸಾಂಗ್ ಜೊತೆಗೆ ಯುವಕರು, ರೈತರು, ಮಹಿಳೆಯರು ಮತ್ತು ಬಡವರ ಮೇಲೆ ಕೇಂದ್ರೀಕರಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇನ್ ರೋಡ್ ಪ್ರಾಜೆಕ್ಟ್ ವಿಚ್ ವಾಸ್ ಇನ್ ನ್ಯೂಸ್ ಈಸ್ ಅಸೋಸಿಯೇಟೆಡ್ ವಿಚ್ ಇಂಡಸ್ಟ್ರಿ? ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಇನ್ ರೋಡ್ ಯೋಜನೆಯು ಯಾವ ಉದ್ಯಮಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ರಬ್ಬರ್ ಉದ್ಯಮ. 100 ಕೋಟಿ ರೂಪಾಯಿಗಳ ನಿಧಿಯೊಂದಿಗೆ ಇನ್ ರೋಡ್ ಯೋಜನೆಯು ಈಶಾನ್ಯ ಭಾರತ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನೈಸರ್ಗಿಕ ರಬ್ಬರ್ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಇದು ರಬ್ಬರ್ ಬೆಳೆಗಾಗಿ ಕೌಶಲ್ಯ ಅಭಿವೃದ್ಧಿ ಮತ್ತು ಅಪೋಲೋ, ಸಿಯೆಟ್, ಜಿಕೆ ಮತ್ತು ಎಂಆರ್ಎಫ್ ನಂತಹ ಟೈರ್ ಕಂಪನಿಗಳಿಂದ ಬೆಂಬಲಿತವಾದ ಮಾದರಿ ಮೂಲಸೌಕರ್ಯವನ್ನು ನಿರ್ಮಿಸುವತ್ತ ಗಮನ ಹರಿಸುತ್ತದೆ. 4 ವರ್ಷಗಳಲ್ಲಿ 94 ಜಿಲ್ಲೆಗಳಲ್ಲಿ 1,25,272 ಹೆಕ್ಟೇರ್ ರಬ್ಬರ್ ತೋಟಗಳನ್ನು ಸ್ಥಾಪಿಸಲಾಯಿತು. ರಬ್ಬರ್ ಟ್ಯಾಪಿಂಗ್ ಮತ್ತು ಸಂಸ್ಕರಣೆಯ ಕುರಿತು ರೈತರಿಗೆ ಡಿಜಿಟಲ್ ತರಬೇತಿ ನೀಡಲಾಯಿತು. ಇನ್ನು ಮುಂದಿನ ಪ್ರಶ್ನೆ, ಇಂಡಿಯಾ ಹ್ಯಾಸ್ ಡಿಸೈನ್ಡ್ ವಿಚ್ ಡೇಸ್ ಲೋಕಪಾಲ್ ಡೇ? ಭಾರತ ಯಾವ ದಿನವನ್ನ ಲೋಕಪಾಲ್ ದಿನವೆಂದು ಗೊತ್ತುಪಡಿಸಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಜನವರಿ 16. ಭಾರತದ ಲೋಕಪಾಲ್ ಜನವರಿ 16 ಲೋಕಪಾಲ್ ದಿನ ಎಂದು ಘೋಷಿಸಿತು. ಮೊದಲ ಲೋಕಪಾಲ್ ದಿನವನ್ನ ಜನವರಿ 16, 2025 ಆಚರಿಸಲಾಗುತ್ತದೆ. ಆಡಳಿತದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆಯನ್ನು ಉತ್ತೇಜಿಸಲು ಮಾರ್ಚ್ 14, 2024 ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಡಿಸ್ಟ್ರಿಕ್ಟ್ ಆಫ್ ವೆಸ್ಟ್ ಬೆಂಗಾಲ್ ಈಸ್ ಹೋಮ್ ಟು ಈಸ್ಟರ್ನ್ ಇಂಡಿಯಾ ಫಸ್ಟ್ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿ? ಪಶ್ಚಿಮ ಬಂಗಾಳದ ಯಾವ ಜಿಲ್ಲೆಯಲ್ಲಿ ಪೂರ್ವ ಭಾರತದ ಮೊದಲ ಖಗೋಳ ವೀಕ್ಷಣಾಲಯವಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಪುರುಲಿಯಾ ಸರಿಯಾದ ಉತ್ತರ. ಪೂರ್ವ ಭಾರತದ ಮೊದಲ ಖಗೋಳ ವೀಕ್ಷಣಾಲಯವನ್ನ ಪುರುಲಿಯಾದಲ್ಲಿನ ಗಾರ್ಪನ್ಟೋಕ್ ಬೆಟ್ಟದಲ್ಲಿ SNBN-CRBC ತೆರೆಯಿತು. ಇದು ಭಾರತದ 6ನೇ ವೀಕ್ಷಣಾಲಯವಾಗಿದೆ. ಸಮುದ್ರ ಮಟ್ಟದಿಂದ 600 ಮೀಟರ್ ಎತ್ತರದಲ್ಲಿರುವ ಸತ್ಯೇಂದ್ರನಾಥ್ ಬೋಸ್ ಅವರ ಹೆಸರನ್ನ ಇದಕ್ಕೆ ಇಡಲಾಗಿದೆ.
ಈ ವೀಕ್ಷಣಾಲಯವು ವೈಜ್ಞಾನಿಕ ಸಂಶೋಧನೆ, ವಿದ್ಯಾರ್ಥಿಗಳ ತರಬೇತಿ ಮತ್ತು ಸಿಧು ಕನು ಬಿರ್ಸಾ ವಿಶ್ವವಿದ್ಯಾಲಯದ ಸಹಯೋಗವನ್ನು ಇದು ಬೆಂಬಲಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ಒಡಿಸ್ಸಾಸ್ ಹೆಲ್ತ್ ಸ್ಕೀಮ್ ದ್ಯಾಟ್ ಹ್ಯಾಸ್ ಬಿನ್ ಇಂಟರ್ಗ್ರೇಟೆಡ್ ವಿತ್ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ರೀಸೆಂಟ್ಲಿ? ಇತ್ತೀಚೆಗೆ ಆಯುಷ್ಮಾನ್ ಭಾರತ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯೊಂದಿಗೆ ಸಂಯೋಜಿಸಲ್ಪಟ್ಟ ಒಡಿಶಾದ ಆರೋಗ್ಯ ಯೋಜನೆಯ ಹೆಸರೇನು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಗೋಪಬಂಧು ಜನ ಆರೋಗ್ಯ ಯೋಜನೆ. ಆಯುಷ್ಮಾನ್ ಭಾರತ್ PMJY ಅನ್ನ ಅನುಷ್ಠಾನಗೊಳಿಸಿರುವ 34ನೇ ರಾಜ್ಯ ಒಡಿಶಾ. ಇದನ್ನ ಗೋಪಬಂಧು ಜನ ಆರೋಗ್ಯ ಯೋಜನೆಯೊಂದಿಗೆ ವಿಲೀನಗೊಳಿಸಲಾಗಿದೆ. ಈ ಯೋಜನೆಯು ವಾರ್ಷಿಕವಾಗಿ ಪ್ರತಿ ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳನ್ನು ಒದಗಿಸುತ್ತದೆ. ಜೊತೆಗೆ ಮಹಿಳೆಯರಿಗೆ ಹೆಚ್ಚುವರಿಯಾಗಿ 5 ಲಕ್ಷ ರೂಪಾಯಿಗಳನ್ನು ಒದಗಿಸುತ್ತದೆ. ಇದು 1.03 ಕೋಟಿ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ಒಡಿಶಾ 4.5 ಕೋಟಿ ಫಲಾನುಭವಿಗಳು 29,000ಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ನಗದು ರಹಿತ ಚಿಕಿತ್ಸೆಯನ್ನು ಪಡೆಯುತ್ತಾರೆ. ಜನಸಂಖ್ಯೆಯ 86% ಜನರಿಗೆ ಆರೋಗ್ಯ ಸೇವೆಯನ್ನು ಸುಧಾರಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಇಸ್ ದ ನೋಡಲ್ ಮಿನಿಸ್ಟ್ರಿ ಆಫ್ PM ಕುಸುಮ ಸ್ಕೀಮ್? PM ಕುಸುಮ ಯೋಜನೆಯ ನೋಡಲ್ ಸಚಿವಾಲಯ ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ. 2019ರಲ್ಲಿ ಪ್ರಾರಂಭಿಸಲಾದ PM ಕುಸುಮ ಯೋಜನೆಯಡಿಯಲ್ಲಿ ರಾಜಸ್ಥಾನವು ಹೆಚ್ಚುವರಿಯಾಗಿ 5,000 ಮೆಗಾವ್ಯಾಟ್ ಅನ್ನು ಪಡೆದಿದೆ. ಈ ಯೋಜನೆಯು ಕೃಷಿಯಲ್ಲಿ ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಡಿಸೆಂಬರ್ 31, 2025 ಒಳಗೆ ಯೋಜನೆಗಳು ಮುಕ್ತಾಯಗೊಳ್ಳಲಿವೆ. ಇದು 2030ರ ವೇಳೆಗೆ 40% ಪಳಯುಳಿಕೆಯೇತರ ವಿದ್ಯುತ್ ಸಾಮರ್ಥ್ಯದ ಭಾರತದ ಗುರಿಯನ್ನ ಬೆಂಬಲಿಸುತ್ತದೆ. ಇದನ್ನ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ಮೇಲ್ವಿಚಾರಣೆಯನ್ನ ಮಾಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಸಿಟಿ ಈಸ್ ದ ಹೋಸ್ಟ್ ಆಫ್ ಆರ್ಮಿ ಡೇ ಪರೇಡ್ 2025? 2025ರ ಸೇನಾ ದಿನದ ಪರೇಡ್ ಯಾವ ನಗರವನ್ನು ಆಯೋಜಿಸುತ್ತದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಪುಣೆ ಸರಿಯಾದಂತಹ ಉತ್ತರ. ಪುಣೆ ಜನವರಿ 15, 2025ರಂದು ಮೊದಲ ಬಾರಿಗೆ ಸೇನಾ ದಿನದ ಪರೇಡ್ ಅನ್ನು ಆಯೋಜಿಸಿದೆ. 1949ರಲ್ಲಿ ನೇಮಕಗೊಂಡ ಮೊದಲ ಭಾರತೀಯ ಕಮಾಂಡರ್ ಚೀಫ್ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರನ್ನ ಈ ಪರೇಡ್ ಗೌರವಿಸುತ್ತದೆ. ಈ ಹಿಂದೆ ದೆಹಲಿಯಲ್ಲಿ ನಡೆಯುತ್ತಿದ್ದ ಈ ಪರೇಡ್ ಅನ್ನ 2023ರಲ್ಲಿ ಇತರ ನಗರಗಳಿಗೆ ತಿರುಗಿಸಲು ಪ್ರಾರಂಭಿಸಲಾಯಿತು. ಸಶಸ್ತ್ರ ಪಡೆಗಳೊಂದಿಗೆ ಐತಿಹಾಸಿಕ ಸಂಬಂಧಗಳಿಗಾಗಿ ಪುಣೆಯನ್ನು ಆಯ್ಕೆ ಮಾಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಮಿನಿಸ್ಟ್ರಿ ಹ್ಯಾಸ್ ಇಂಪ್ಲಿಮೆಂಟೆಡ್ ವಾಟರ್ ಶೇಡ್ ಡೆವಲಪ್ಮೆಂಟ್ ಕಾಂಪೋನೆಂಟ್ ಆಫ್ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ? ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಜಲಾನಯನ ಅಭಿವೃದ್ಧಿ ಘಟಕವನ್ನು ಯಾವ ಸಚಿವಾಲಯವು ಜಾರಿಗೆ ತಂದಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ. ಮಣ್ಣಿನ ಸಂರಕ್ಷಣೆ ಮತ್ತು ಮಳೆ ನೀರು ಕೊಯ್ಲಿನಂತಹ ಚಟುವಟಿಕೆಗಳ ಮೂಲಕ ಅವನತಿ ಹೊಂದಿದ ಮತ್ತು ಮಳೆಯಾಶ್ರಿತ ಪ್ರದೇಶಗಳನ್ನು ಸುಧಾರಿಸಲು ಭೂ ಸಂಪನ್ಮೂಲ ಇಲಾಖೆಯ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ VDC PMKSY ನ ಜಲಾನಯನ ಅಭಿವೃದ್ಧಿ ಘಟಕವನ್ನು ಜಾರಿಗೊಳಿಸುತ್ತದೆ. WDC MKSY 1.0 ಉತ್ತಮ ಅಂತರ್ಜಲ ಮೇಲ್ಮೈ ನೀರು, ಬೆಳೆ ಉತ್ಪಾದಕತೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಕಾರಣವಾಯಿತು. 2021-22ರಲ್ಲಿ WDC MKSY 2.0 ರೈತರ ಆದಾಯವನ್ನು ಹೆಚ್ಚಿಸಲು 10 ರಾಜ್ಯಗಳಲ್ಲಿ 700 ಕೋಟಿ ಮೌಲ್ಯದ 56 ಹೊಸ ಯೋಜನೆಗಳೊಂದಿಗೆ 12,303 ಕೋಟಿಗಳಿಗೆ 1150 ಯೋಜನೆಗಳನ್ನು ಮಂಜೂರು ಮಾಡಿದೆ. ಇನ್ನು ಮುಂದಿನ ಪ್ರಶ್ನೆ, ಗಾನ್ ನೆಗೈ ಫೆಸ್ಟಿವಲ್ ಈಸ್ ಸೆಲೆಬ್ರೇಟೆಡ್ ಇನ್ ವಿಚ್ ಇಂಡಿಯನ್ ಸ್ಟೇಟ್? ಗಾನ್ ನೆಗೈ ಹಬ್ಬವನ್ನ ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಮಣಿಪುರ ಸರಿಯಾದಂತಹ ಉತ್ತರ. ಮಣಿಪುರದ ಜಲಿಯಾರೋಂಗ್ ಸಮುದಾಯವು ಸುಗ್ಗಿಯ ಋತುವಿನ ನಂತರ ಗಾನ್ ನೆಗೈ ಹಬ್ಬವನ್ನು ಆಚರಿಸುತ್ತದೆ. ಇದು 5 ದಿನಗಳ ಕಾಲ ನಡೆಯುತ್ತದೆ. ಸಂಗೀತ ಮತ್ತು ನೃತ್ಯವನ್ನು ಒಳಗೊಂಡಿರುತ್ತದೆ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುವಾಗ ಸುಗ್ಗಿಗಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತದೆ. ಈ ಹಬ್ಬವನ್ನ ರೋಂಗ್ಮೈ, ಲಿಯಾಂಗ್ಮೈ ಮತ್ತು ಜೆಮ್ ಬುಡಕಟ್ಟು ಜನಾಂಗದವರು ಸಾಮಾನ್ಯವಾಗಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಪ್ರತಿ ವರ್ಷ ವಿಭಿನ್ನ ದಿನಾಂಕಗಳೊಂದಿಗೆ ಆಚರಿಸುತ್ತಾರೆ.
ಇನ್ನು ಮುಂದಿನ ಪ್ರಶ್ನೆ, ವಿಚ್ ಕಂಟ್ರಿ ಹೋಸ್ಟೆಡ್ ದ 5th ಏಷಿಯನ್ ಡಿಜಿಟಲ್ ಮಿನಿಸ್ಟರ್ಸ್ ಮೀಟಿಂಗ್ ಇನ್ ಜನವರಿ 2025? ಜನವರಿ 2025ರಲ್ಲಿ 5ನೇ ಆಸಿಯಾನ್ ಡಿಜಿಟಲ್ ಮಂತ್ರಿಗಳ ಸಭೆಯನ್ನ ಯಾವ ದೇಶ ಆಯೋಜಿಸುತ್ತದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಥೈಲ್ಯಾಂಡ್ ಸರಿಯಾದಂತ ಉತ್ತರ. ಬ್ಯಾಂಕಾಕ್ನಲ್ಲಿ ನಡೆದ 5ನೇ ಆಸಿಯಾನ್ ಡಿಜಿಟಲ್ ಮಂತ್ರಿಗಳ ಸಭೆಯಲ್ಲಿ ಕಾವೋ ಕಿಮ್ ಹೌರ್ನ್ ಆಸಿಯಾನ್ ಸಚಿವಾಲಯವನ್ನು ಮುನ್ನಡೆಸುತ್ತಿದ್ದಾರೆ. 2025ರ ಅಧ್ಯಕ್ಷತೆಯಲ್ಲಿ ಥೈಲ್ಯಾಂಡ್ ಸಭೆಯನ್ನು ಆಯೋಜಿಸುತ್ತದೆ. ಆಸಿಯಾನ್ ಡಿಜಿಟಲ್ ಮಾಸ್ಟರ್ ಪ್ಲಾನ್ 2025 ಅನ್ನು ಬೆಂಬಲಿಸುವ ಮೂಲಕ ಆಸಿಯಾನ್ ಅನ್ನು ಡಿಜಿಟಲ್ ಸಮುದಾಯವಾಗಿ ಮುನ್ನಡೆಸುವತ್ತ ಗಮನ ಹರಿಸಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಥೈಲ್ಯಾಂಡ್. ಇನ್ನು ಮುಂದಿನ ಪ್ರಶ್ನೆ, ಕೆರೆಚ್ ಸ್ಟ್ರೇಟ್ ವಿಚ್ ವಾಸ್ ಸಿ ಇನ್ ನ್ಯೂಸ್ ಕನೆಕ್ಟ್ಸ್ ವಿಚ್ ಟು ವಾಟರ್ ಬಾಡೀಸ್? ಸುದ್ದಿಯಲ್ಲಿ ಕಂಡುಬಂದಂತಹ ಕೆರೆಚ್ ಜಲಸಂಧಿಯು ಯಾವ 2 ಜಲಮೂಲಗಳನ್ನು ಸಂಪರ್ಕಿಸುತ್ತದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಕಪ್ಪು ಸಮುದ್ರ ಮತ್ತು ಅವಧ್ ಸಮುದ್ರ. ಕೆರ್ಚ್ ಜಲಸಂಧಿಯಲ್ಲಿ ತೈಲ ಸೋರಿಕೆಗಾಗಿ ರಷ್ಯಾ ತುರ್ತು ಕಾರ್ಯಪಡೆಯನ್ನು ರಚಿಸಿದೆ. ಕೆರ್ಚ್ ಜಲಸಂಧಿಯು ಕಪ್ಪು ಸಮುದ್ರ ಮತ್ತು ಅಜೋವ್ ಸಮುದ್ರವನ್ನು ಸಂಪರ್ಕಿಸುತ್ತದೆ. ಕ್ರೈಮಿಯಾವನ್ನ ರಷ್ಯಾದ ತಮನ್ ಪರ್ಯಾಯ ದ್ವೀಪದಿಂದ ಬೇರ್ಪಡಿಸಲಾಗಿದೆ. ಇದು 3 ಕಿಲೋಮೀಟರ್ ಉದ್ದ, 15 ಕಿಲೋಮೀಟರ್ ಅಗಲ ಮತ್ತು ಪ್ರಮುಖ ಹಡಗು ಮಾರ್ಗವಾಗಿದ್ದು ಕ್ರಿಮಿಯನ್ ಬದಿಯಲ್ಲಿ ಕೆರ್ಚ್ ನಗರವಿರುವಂತದ್ದು. ಹೌದಾ? ಇಂದಿನ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಈ ಕ್ಲಾಸ್ ಬಗ್ಗೆ ಏನಾದರೂ ನಿಮ್ಮ ಕಮೆಂಟ್ಸ್ಗಳಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.